ಇದು HCN ವಾಹಿನಿ ಅರ್ಪಿಸುವ HCN ನ್ಯೂಸ್. ನಾನು ಪಲ್ಲವಿ. ಈಗ ಮುಖ್ಯಾಂಶಗಳು. ಹಾಸನ ಜಿಲ್ಲೆಯಲ್ಲಿ ನಿಯಂತ್ರಣಕ್ಕೆ ಬಾರದ ಕೋವಿಡ್, ಪ್ರತಿದಿನ ನೂರಾರು ಸೋಂಕಿತರು ಪತ್ತೆ. ಇಂದು 159 ಪಾಸಿಟಿವ್ ದಾಖಲು, 4 ಸಾವನ್ನಪ್ಪಿದ್ದು 79ಕ್ಕೆ ಏರಿದ ಸಾವಿನ ಸಂಖ್ಯೆ. ಕೋವಿಡ್ ಪರಿಹಾರ ನಿಧಿಯನ್ನ ಖರ್ಚು ಮಾಡದೆ ಇಟ್ಟುಕೊಂಡಿರುವ ಸರ್ಕಾರ, ಕೊರೋನಾ ಪೀಡಿತರಿಗೆ ಉತ್ತಮ ಸೌಕರ್ಯ ಕಲ್ಪಿಸಿ. ಜಿಲ್ಲಾ ಉಸ್ತುವಾರಿಗಳು ಕ್ಷೇತ್ರದಲ್ಲಿದ್ದು ಜನರ ಬಗ್ಗೆ ಗಮನ ಹರಿಸಿ ಎಂದು ಮನವಿ ಮಾಡಿದ ಮಾಜಿ ಸಚಿವ HD ರೇವಣ್ಣ. ಮಲೆನಾಡಿನಲ್ಲಿ ಭಾರೀ ಮಳೆ ಗಾಳಿ, ಸಕಲೇಶಪುರದಲ್ಲಿ ಓರ್ವ ಬಲಿ. ಬೇಲೂರಿನಲ್ಲಿ ಕೊಚ್ಚಿ ಹೋದ ಸಂಪರ್ಕ ಸೇತುವೆ, ಆಲೂರಿನಲ್ಲಿ ನೆಲಸಮವಾದ ಮುಸುಕಿನ ಜೋಳ. ಪರಿಹಾರಕ್ಕಾಗಿ 35 ಕೋಟಿ ಅನುದಾನ ಬಿಡುಗಡೆಗೆ ಶಾಸಕ ಕುಮಾರಸ್ವಾಮಿ ಒತ್ತಾಯ. ಹಾಸನ ಜಿಲ್ಲೆಯಲ್ಲಿ ದಿನೇ ದಿನೇ ನೂರಾರು ಕೊರೋನಾ ಪಾಸಿಟಿವ್ ಪ್ರಕರಣ ದಾಖಲಾಗುತ್ತಿದ್ದು, ಗುರುವಾರದಂದು ಒಂದೇ ದಿನ 159 ಪಾಸಿಟಿವ್ ಪತ್ತೆಯಾಗಿದ್ದು ಮತ್ತೆ 4 ಸಾವು ಸೇರಿ ಇದುವರೆಗೂ 79 ಜನರು ಮೃತಪಟ್ಟಿದ್ದಾರೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಸತೀಶ್ ಕುಮಾರ್ ತಿಳಿಸಿದ್ದಾರೆ. ಮಾಧ್ಯಮಕ್ಕೆ ಮಾಹಿತಿ ನೀಡಿರುವ ಅವರು, ಗುರುವಾರದಂದು ದಾಖಲಾಗಿರುವ ಕೊರೋನಾ ಪ್ರಕರಣದಲ್ಲಿ ಆಲೂರು 2, ಹಾಸನ 103, ಅರಸೀಕೆರೆ 10, ಚನ್ನರಾಯಪಟ್ಟಣ 11, ಅರಕಲಗೂಡು 11, ಹೊಳೆನರಸೀಪುರ 13, ಸಕಲೇಶಪುರ 9 ಸೇರಿ ಒಂದೇ ದಿವಸದಲ್ಲಿ 159 ಪಾಸಿಟಿವ್ ಕೇಸನ್ನು ದಾಖಲು ಮಾಡಲಾಗಿದೆ. ಇದುವರೆಗೂ ಜಿಲ್ಲೆಯಲ್ಲಿ ಒಟ್ಟು 3031ಕ್ಕೆ ಸೋಂಕಿತರ ಸಂಖ್ಯೆ ಏರಿಕೆಯಾಗಿದೆ. 1224 ಮಂದಿ ಗುಣಮುಖರಾಗಿ ವಾಪಸ್ ಮನೆಗೆ ಹೋಗಿದ್ರೆ 1728 ಮಂದಿ ಸಕ್ರಿಯ ಸೋಂಕಿತರಿಗೆ ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗುತ್ತದೆ. ಹಾಸನ ಜಿಲ್ಲೆಯಲ್ಲಿ ಮಂಗಳವಾರ 4 ಜನರು ಮೃತಪಟ್ಟಿದ್ದು, ಅರಸೀಕೆರೆ ತಾಲೂಕಿನ 70 ವರ್ಷದ ಮಹಿಳೆ ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದು ಆಸ್ಪತ್ರೆಯಲ್ಲಿಯೇ ಮೃತಪಟ್ಟಿದ್ದಾರೆ. 80 ವರ್ಷದ ಮಹಿಳೆ ಹೊಳೆನರಸೀಪುರ ತಾಲೂಕಿನವರಾಗಿದ್ದು ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದು ಕೋವಿಡ್ ಆಸ್ಪತ್ರೆಯಲ್ಲಿಯೇ ಮೃತಪಟ್ಟಿದ್ದಾರೆ. ಹಾಸನ ತಾಲೂಕಿನ 60 ವರ್ಷದ ವ್ಯಕ್ತಿ ಹಾಗೂ 55 ವರ್ಷದ ವ್ಯಕ್ತಿ ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಕೊರೋನಾದಿಂದ ಇದುವರೆಗೂ 79 ಜನರ ಸಾವು ಸಂಭವಿಸಿದೆ. ದಿನೇ ದಿನೇ ಕೊರೋನಾ ಉಲ್ಬಣವಾಗುತ್ತಿರುವ ಹಿನ್ನೆಲೆಯಲ್ಲಿ ಯಾರಿಗಾದರೂ ಉಸಿರಾಟದಲ್ಲಿ ತೊಂದರೆ, ಜ್ವರ, ಶೀತ, ನೆಗಡಿ, ಕೆಮ್ಮು ಏನಾದರೂ ಇದ್ದರೆ ಹಿಮ್ಸ್ ಸಾರ್ವಜನಿಕ ಆಸ್ಪತ್ರೆ ಸೇರಿದಂತೆ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ತಪಾಸಣೆಗೆ ಒಳಪಡಬೇಕು. ಸಾರ್ವಜನಿಕರು ಕಡ್ಡಾಯವಾಗಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಮೂಲಕ ಮತ್ತು ಉತ್ತಮ ದರ್ಜೆಯ ಮಾಸ್ಕ್ ಧರಿಸಿ ಸ್ಯಾನಿಟೈಸರ್ ಬಳಕೆ ಮಾಡಿ ಸಭೆ ಸಮಾರಂಭವನ್ನು ಆದಷ್ಟು ಕಡಿಮೆ ಮಾಡುವ ಮೂಲಕ ಕೊರೋನಾ ಸೋಂಕು ತಡೆಗಟ್ಟುವಲ್ಲಿ ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡಿದ್ದಾರೆ. HCN ನ್ಯೂಸ್ ಹಾಸನ್. ನಿನ್ನೆಯಿಂದ ಇವತ್ತಿನವರೆಗೆ 159 ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಜಿಲ್ಲೆಯಲ್ಲಿ ವರದಿಯಾಗಿದೆ. ಒಟ್ಟು ಇಲ್ಲಿಯವರೆಗೆ 3031 ಕೋವಿಡ್ ಪ್ರಕರಣಗಳು ಜಿಲ್ಲೆಯಲ್ಲಿ ದಾಖಲಾಗಿದೆ. ಒಟ್ಟು ಡಿಸ್ಚಾರ್ಜ್ ಆಗಿರುವಂಥದ್ದು ಇವತ್ತಿನ ದಿವಸ 34. ಒಟ್ಟು ಡಿಸ್ಚಾರ್ಜ್ ಆದವರ ಸಂಖ್ಯೆ 1524. ಆ್ಯಕ್ಟಿವ್ ಪ್ರಕರಣಗಳಿರೋಂಥದ್ದು 1728. ಜೊತೆಗೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ 4 ಜನ ಮೃತಪಟ್ಟಿದ್ದಾರೆ. ಒಬ್ಬರು 70 ವರ್ಷದ ಮಹಿಳೆ, ಅವರು ಅರಸೀಕೆರೆ ತಾಲೂಕಿಗೆ ಸೇರಿದವರು. ಅವರು ಉಸಿರಾಟದ ತೊಂದರೆಯಿಂದ ಹಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದರು, ಇವತ್ತು ಮೃತಪಟ್ಟಿದ್ದಾರೆ. ಇನ್ನೊಬ್ಬರು 60 ವರ್ಷದ ಪುರುಷರು, ಅವರು ಕೂಡ ಉಸಿರಾಟದ ತೊಂದರೆಯಿಂದ ಹಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದರು, ಅವರು ಕೂಡ ಇವತ್ತು ಮೃತಪಟ್ಟಿದ್ದಾರೆ, ಅರಸೀಕೆರೆಯವರು. ಇನ್ನೊಬ್ಬರು 55 ವರ್ಷದ ಪುರುಷರು, ಅವರು ಹಾಸನ ತಾಲೂಕಿಗೆ ಸೇರಿದವರು, ಅವರು ಕೂಡ ಉಸಿರಾಟದ ತೊಂದರೆಯಿಂದ ಹಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದರು, ಅವರು ಮೃತಪಟ್ಟಿದ್ದಾರೆ. ಇನ್ನೊಬ್ಬರು 80 ವರ್ಷದ ಮಹಿಳೆ, ಹೊಳೆನರಸೀಪುರ ತಾಲೂಕಿಗೆ ಸೇರಿದವರು, ಅವರು ಕೂಡ ಮೃತಪಟ್ಟಿದ್ದಾರೆ. ಒಟ್ಟು ಮೃತಪಟ್ಟವರ ಸಂಖ್ಯೆ ಜಿಲ್ಲೆಯಲ್ಲಿ 71 ಆಗಿದೆ. ಅವರನ್ನು ನಿಯಮಾನುಸಾರ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಜೊತೆಗೆ ICUನಲ್ಲಿ ಇವತ್ತು 40 ಜನ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ತಾಲೂಕುವಾರು ಆಲೂರಲ್ಲಿ 2 ಪ್ರಕರಣ, ಅರಕಲಗೂಡಲ್ಲಿ 11, ಅರಸೀಕೆರೆಯಲ್ಲಿ 10 ಪ್ರಕರಣ, ಬೇಲೂರಲ್ಲಿ ಚನ್ನರಾಯಪಟ್ಟಣದಲ್ಲಿ 11 ಪ್ರಕರಣ, ಹಾಸನದಲ್ಲಿ 103 ಪ್ರಕರಣ, ಹೊಳೆನರಸೀಪುರದಲ್ಲಿ 13, ಸಕಲೇಶಪುರದಲ್ಲಿ 9, ಒಟ್ಟು 159 ಪ್ರಕರಣ ಜಿಲ್ಲೆಯಲ್ಲಿ ವರದಿಯಾಗಿದೆ. ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಯಾರು ಸಿಂಪ್ಟಮ್ಯಾಟಿಕ್ಸ್ ಇದ್ದು ಯಾವುದೇ ರೋಗ ಲಕ್ಷಣ ಇಲ್ಲದೆ ಇದ್ದವ್ರನ್ನ ಹೋಮ್ ಐಸೋಲೇಷನಲ್ಲಿ ಇಡುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡ್ತಾಯಿದೆ. ಅದರಿಂದ ಅನಗತ್ಯವಾಗಿ ಭಯಪಡುವಂಥದ್ದು ಯಾವುದೂ ಇಲ್ಲ. ಜೊತೆಗೆ ಅವರಿಗೆ ಪ್ರತ್ಯೇಕವಾದಂಥ ವ್ಯಕ್ತಿಗೆ
ಆತ್ಮಸ್ಥೈರ್ಯವನ್ನು ನಾವೆಲ್ಲರೂ ಕೂಡ ತುಂಬುವಂಥದ್ದು ಅವಶ್ಯಕತೆ ಇದೆ. ಅದ್ರ ಜೊತೆಗೆ ಸಾಮಾಜಿಕ ಅಂತರವನ್ನು ಕಾಪಾಡುವಂಥದ್ದು, ಅನ್ನೆಸೆಸರಿಯಾಗಿ ಹೊರಗಡೆ ಓಡಾಡೋದನ್ನು ಅವಾಯ್ಡ್ ಮಾಡುವಂಥದ್ದು, ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಮಾಸ್ಕ್ನ ಯೂಸ್ ಮಾಡುವಂಥದ್ದು, ಸಭೆ ಸಮಾರಂಭಗಳನ್ನು ಆದಷ್ಟು ಅವಾಯ್ಡ್ ಮಾಡಿದರೆ ಈ ಒಂದು ಕೋವಿಡ್ ನಿಯಂತ್ರಣದಲ್ಲಿ ಸಹಕಾರಿಯಾಗ್ತದೆ ಅಂತ ಜಿಲ್ಲಾಡಳಿತ ವತಿಯಿಂದ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡ್ತಾಯಿದ್ದೀವಿ. ಸಕಲೇಶಪುರ ತಾಲೂಕಿನ ಮಳೆ ಹಾನಿ ಪರಿಹಾರಕ್ಕಾಗಿ ತಕ್ಷಣವೇ ಸರ್ಕಾರ 25 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕೆಂದು ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಒತ್ತಾಯಿಸಿದ್ದಾರೆ. ಆಲೂರು ಪಟ್ಟಣದ ಮಿನಿ ವಿಧಾನಸೌಧ ಸಭಾಂಗಣದಲ್ಲಿ ಪ್ರಕೃತಿ ವಿಕೋಪ ಕುರಿತ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಆಲೂರು ತಾಲೂಕಿನಲ್ಲಿ ಹಲವು ದಶಕಗಳಿಂದ ಜೋಳ ಬೆಳೆಯಲಾಗುತ್ತಿದೆ. ವಿಮೆ ಕಂಪನಿಯವರು ಅಧಿಕಾರಿಗಳ ಜನಪ್ರತಿನಿಧಿಗಳ ಸಲಹೆ ಪಡೆಯದೆ ಬೆಂಗಳೂರಿನಲ್ಲಿ ಕುಳಿತು ಅವೈಜ್ಞಾನಿಕವಾಗಿ ವಿಮೆ ಪಟ್ಟಿಯನ್ನು ತಯಾರಿಸುವ ಮೂಲಕ ಜೋಳವನ್ನು ವಿಮೆ ಪಟ್ಟಿಯಿಂದ ಕೈಬಿಡಲಾಗಿದೆ. ಕೂಡಲೇ ಪಟ್ಟಿಗೆ ಸೇರಿಸಿ ನಷ್ಟಕ್ಕೊಳಗಾಗಿರುವ ರೈತರಿಗೆ ಸ್ಪಂದಿಸಬೇಕು ಎಂದರು. 3 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗಾಳಿಯಿಂದ ತಾಲೂಕಿನಾದ್ಯಂತ 110 ವಿದ್ಯುತ್ ಕಂಬಗಳು, 4 ಟ್ರಾನ್ಸ್ಫಾರ್ಮರ್ಗಳು ನೆಲಕಚ್ಚಿರುವ ಕಾರಣದಿಂದ ತಾಲೂಕಿನಾದ್ಯಂತ 75% ಭಾಗದಲ್ಲಿ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ. ಭಾರತವಳ್ಳಿ ಗ್ರಾಮದಲ್ಲಿ ಹಸುವೊಂದು ನಾಲಿಗೆ ಬಿದ್ದು ಮೃತಪಟ್ಟಿದೆ. 60% ಬೆಳೆ ಹಾನಿಯಾಗಿದೆ. 35 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದ ಆಲೂಗೆಡ್ಡೆ, 1000 ಹೆಕ್ಟೇರ್ನಲ್ಲಿ ಬೆಳೆದು ನಿಂತಿದ್ದ ಜೋಳ ನೆಲಸಮವಾಗಿದೆ. ರಸ್ತೆಯಲ್ಲಿ ಮರಗಳು ಉರುಳುವ ಸ್ಥಿತಿಯಲ್ಲಿವೆ. ಮುಂದಿನ ದಿನಗಳಲ್ಲಿ ಹಾನಿ ಜಾಸ್ತಿಯಾಗುವ ಹಿನ್ನೆಲೆಯಲ್ಲಿ ಸರ್ಕಾರ ಪ್ರತಿ ತಾಲೂಕಿಗೆ 10 ಕೋಟಿ ರೂಪಾಯಿ ಅನುದಾನ ಮೀಸಲಿಡಬೇಕು ಎಂದರು. ಕಳೆದ ವರ್ಷ ಸುಮಾರು 120 ಕೋಟಿ ರೂಪಾಯಿನಷ್ಟು ನಷ್ಟವಾಗಿತ್ತು. ಕೇವಲ 5 ಕೋಟಿ ರೂಪಾಯಿ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿತ್ತು. ಇದರಿಂದ ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳು ರಜೆ ಪಡೆಯದೆ ತಾಲೂಕಿನಲ್ಲಿ ಪ್ರವಾಸ ಮಾಡಿ ವಿಕೋಪದ ಪರಿಸ್ಥಿತಿಯನ್ನ ಎದುರಿಸಬೇಕು. ಉಸ್ತುವಾರಿ ಸಚಿವರು 2 ದಿನದಲ್ಲಿ ಕ್ಷೇತ್ರಕ್ಕೆ ಭೇಟಿ ನೀಡುವುದಾಗಿ ಭರವಸೆ ನೀಡಿದ್ದಾರೆ. 1 ವರ್ಷದ ಹಿಂದೆ ನಷ್ಟವಾದ ಅನುದಾನ ಬಂದಿಲ್ಲ. ಪ್ರತಿ ತಾಲೂಕಿಗೆ ತಲಾ 10 ಕೋಟಿ ರೂಪಾಯಿ ಅನುದಾನ ಮೀಸಲಿಡಲಿ. ಹಿಂದೆ 120 ಕೋಟಿ ರೂಪಾಯಿ ನಷ್ಟಕ್ಕೆ 5 ಕೋಟಿ ಕೊಟ್ಟಿದ್ದಾರೆ. 3 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದ ವಾಟೆಹೊಳೆ ಜಲಾಶಯ ಭರ್ತಿಯಾಗಿದೆ. 2 ನಾಲೆಗಳಿಂದ ನೀರು ಬಿಡಲಾಗಿದೆ. ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿಕೊಂಡರು. ಕರೆಂಟ್ ಇಲ್ಲದೆ ಇರೋದ್ರಿಂದ 2 ದಿವಸದಿಂದ ಎಲ್ಲಿಗೂ ಕರೆಂಟ್ ಕೊಡಕ್ಕಾಗಿಲ್ಲ. ಇಡೀ ತಾಲೂಕಲ್ಲಿ ಮಗ್ಗೆ ಸೆಕ್ಷನ್ ಮತ್ತೆ ಬಾಳುಪೇಟೆ ಸೆಕ್ಷನ್ಗೆ ಕರೆಂಟೇ ಇಲ್ಲ. ಆಮೇಲೆ ಇದನ್ನೆಲ್ಲ ಸರಿಪಡಿಸೋದಕ್ಕೆ ಏನ್ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಹಾಸನ್ನಿಂದ ಒಂದು ಬ್ಯಾಚ್ 10 ಮೆಂಬರ್ಸ್ ತಗೋತಾ ಇದ್ದೀವಿ. ಮತ್ತೆ ಕಾಂಟ್ರಾಕ್ಟರ್ಗೆ ತರಲಿ. ಸುಮಾರು 1 ತಿಂಗಳು ಮಳೆ ಇರಲಿಲ್ಲ. ಮಳೆ ಬಾರದೇ ಇದ್ದಂಥ ಕಾಲದಲ್ಲಿ ರೈತರು ತುಂಬ ಕಂಗೆಟ್ಟಿದ್ರು. ಬೆಳೆ ಹಾಕಿದ್ವಿ, ಸರಿಯಾಗಿ ಮಳೆ ಬರ್ತಾಯಿಲ್ಲ, ಬೆಳೆಗೆ ಅನುಕೂಲ ಆಗಲಿಲ್ಲ ಅಂತೇಳಿ. ಆದರೆ ಇತ್ತೀಚೆಗೆ ಕೇವಲ 3 ದಿನಗಳಿಂದ ಬೀಳ್ತಿರ್ತಕ್ಕಂಥ ಭಾರೀ ಮಳೆ ಮತ್ತು ಭಾರೀ ಗಾಳಿಗೆ ರೈತರು ಇವತ್ತೇನು ಬೆಳೆ ಹಾಕಿದ್ದಾರೆ ಅದರ 60% ಬೆಳೆ ಇವತ್ತು ಹಾನಿಗೆ ತಾಲೂಕಿನಲ್ಲಿ ಒಳಗಾಗಿದೆ. ನಮ್ಮ ತಾಲೂಕಿನಲ್ಲಿ ಸುಮಾರು 6,000 ಹೆಕ್ಟೇರು ಮುಸ್ಕಿನ ಜೋಳ ಬೆಳೆದಿದ್ದೀವಿ. ಅದರಲ್ಲಿ ಕನಿಷ್ಠ 1,000 ಹೆಕ್ಟೇರು ಮುಸ್ಕಿನ ಜೋಳ ನಾಶ ಆಗಿದೆ. ಆಮೇಲೆ 75 ಹೆಕ್ಟೇರು ಆಲೂಗೆಡ್ಡೆ ಹಾಕಿದ್ದೀವಿ. ಅದರಲ್ಲಿ 35 ಹೆಕ್ಟೇರು ಭಾಗಶಃ ಹಾಳಾಗಿದೆ. ಆಮೇಲೆ ಸುಮಾರು ಫಾರೆಸ್ಟು ಮರಗಳು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಮುಖ್ಯ ರಾಜ್ಯ ಹೆದ್ದಾರಿಯಲ್ಲಿ ಜಿಲ್ಲಾ ಮುಖ್ಯ ರಸ್ತೆಯಲ್ಲಿ ಅನೇಕ ಮರಗಳು ಬೀಳ್ತಕ್ಕಂಥ ಸ್ಥಿತಿಯಲ್ಲಿ ಇದ್ದಾವೆ. ಆಮೇಲೆ KEB ವಿದ್ಯುತ್ ಶಕ್ತಿಯ ಸುಮಾರು 110 ಕಂಬಗಳು ಕೇವಲ 3 ದಿನದಲ್ಲಿ ನೆಲಸಮಾಗಿದ್ದಾವೆ, ಉರುಳಿ ಹೋಗಿದ್ದಾವೆ. ಅದರ ಪರಿಣಾಮವಾಗಿ 75% ಭಾಗ ತಾಲೂಕಿನಲ್ಲಿ ಇವತ್ತು ವಿದ್ಯುತ್ತಿನ ಸರಬರಾಜಿನ ತೊಂದರೆ ಇದೆ. ಸಭೆಯಲ್ಲಿ ತಹಸೀಲ್ದಾರ್ ಶ್ರೀನಿವಾಸ್, ತಾಲೂಕು ಪಂಚಾಯಿತಿ ಇಒ ಎಚ್.ಕೆ. ಸತೀಶ್, ಇತರೆ ಅಧಿಕಾರಿಗಳು ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್, ಆಲೂರು. ರಾಜ್ಯದ ಜನರಿಂದ ಕೊರೋನಾ ಪರಿಹಾರ ನಿಧಿಗೆ ಸಾರ್ವಜನಿಕರಿಂದ ಸುಮಾರು 285 ಕೋಟಿ 38 ಲಕ್ಷ ರೂಪಾಯಿ ಹಣ ದೇಣಿಗೆಯಾಗಿ ಸರ್ಕಾರಕ್ಕೆ ಬಂದಿದೆ. ಈ ಹಣದಲ್ಲಿ ಒಂದೇ ಒಂದು ರೂಪಾಯಿಯನ್ನ ಇನ್ನೂ ಜನರಿಗಾಗಿ ಖರ್ಚು ಮಾಡದೆ ಸರ್ಕಾರ ಇಟ್ಟುಕೊಂಡು ಕಾಲ ಕಳೆಯುತ್ತಿದೆ ಎಂದು ಮಾಜಿ ಶಾಸಕ ಎಚ್.ಡಿ. ರೇವಣ್ಣ ಕಿಡಿಕಾರಿದರು. ಹಾಸನ ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಎಚ್.ಡಿ. ರೇವಣ್ಣ, ಸರ್ಕಾರ ಏನಾದರೂ ದಿವಾಳಿಯಾಗಿದೆ ಎಂದು ತಿಳಿಸಿದರೆ ನಾವು ಶಾಸಕರೇ ಸಾರ್ವಜನಿಕರಿಂದ ಚಂದ ಎತ್ತಿ ನಮ್ಮ ಜನರನ್ನ ನಾವೇ ಉಳಿಸಿಕೊಳ್ಳುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು.
ಮನುಷ್ಯನ ಪ್ರಾಣಕ್ಕಿಂತ ಸರ್ಕಾರಕ್ಕೆ ಹಣವೇ ಹೆಚ್ಚಾಗಬಾರದು ಎಂದು ಹೇಳಿದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಇದರಲ್ಲೇ 60 ಕೋಟಿ ರೂಪಾಯಿಗಳನ್ನು ಬಳಸಲು ಜಿಲ್ಲಾ ಮಂತ್ರಿಗಳು ಹಾಗೂ ಜಿಲ್ಲಾಧಿಕಾರಿ ನಿಯಂತ್ರಣಕ್ಕೆ ಕೊಡಲಿ, ಎಲ್ಲ ತಾಲೂಕುಗಳಿಗೂ ಅನುದಾನ ನೀಡುವಂತೆ ಒತ್ತಾಯಿಸಿದರು. ರಾಜ್ಯದ 30 ಜಿಲ್ಲೆಯ ಉಸ್ತುವಾರಿ ಸಚಿವರು ಆಯಾ ಕ್ಷೇತ್ರದಲ್ಲಿ ಕ್ಯಾಂಪ್ ಮಾಡಬೇಕು. ಈ ವೇಳೆ ಜಿಲ್ಲಾ ಮಟ್ಟದ ಆರೋಗ್ಯ ಇಲಾಖೆ ಮತ್ತು ಇತರೆ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಟೀಮ್ ಮಾಡಬೇಕು. ಇದರಲ್ಲಿ ವೈದ್ಯರು, ತಾಲೂಕು ಅಧಿಕಾರಿಗಳನ್ನು ಹಾಗೂ ವಿಲೇಜ್ ಅಕೌಂಟೆಂಟ್ ಅವರನ್ನು ನೇಮಕ ಮಾಡಬೇಕು. ಇದರಲ್ಲಿ ಹಣದ ಚಿಂತೆ ಮಾಡದೆ ಜಿಲ್ಲಾಧಿಕಾರಿಗಳ ನಿಯಂತ್ರಣಕ್ಕೆ ಅನುದಾನ ನೀಡಿ ಮನುಷ್ಯನ ಪ್ರಾಣ ಉಳಿಸಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಸಲಹೆ ನೀಡಿದರು. ಈಗಾಗಲೇ ಕೊರೋನಾ ಪಾಸಿಟಿವ್ 1,50,000 ತಲುಪಿದೆ. ಆಗಸ್ಟ್ ಅಂತ್ಯದ ವೇಳೆಗೆ ಮತ್ತೊಂದು ಲಕ್ಷ ಹೆಚ್ಚಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದ ಅವರು, ಈ ಬಗ್ಗೆ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾಗಿದೆ. ಈಗ ಶಾಲೆಗಳು ನಡೆಯುತ್ತಿಲ್ಲ, ಆಯಾ ತಾಲೂಕಿನ ಶಾಲೆಗಳನ್ನು ಬಳಸಿಕೊಳ್ಳಲಿ. ಒಂದು ರೂಮ್ಗೆ 5 ಹಾಸಿಗೆ ಹಾಕಿದರೆ ಉತ್ತಮ. ತಾತ್ಕಾಲಿಕ ಶೌಚಾಲಯ ನಿರ್ಮಿಸಲಿ ಎಂದು ಆಗ್ರಹಿಸಿದರು. ಮೊರಾರ್ಜಿ ಶಾಲೆಗಳಲ್ಲಿ ಕುರಿಗಳನ್ನು ತುಂಬುವ ಹಾಗೆ ಕೊರೋನಾ ರೋಗಿಗಳನ್ನು ತುಂಬಿದ್ದಾರೆ. ಇವರಿಗೆಲ್ಲ ಒಂದೇ ಶೌಚಾಲಯವಿದೆ. ಇಂತಹ ಸ್ಥಿತಿಯಿಂದ ಜನರು ಹೊರಗೆ ಬಂದರೆ ಸಾಕು ಎನ್ನುವಂತಾಗಿದ್ದಾರೆ. ಅವರಿಗೆ ಉತ್ತಮ ಸೌಲಭ್ಯ ಸಿಗುವಂತೆ ಮಾಡಬೇಕು ಎಂದರು. ಜಿಲ್ಲಾಡಳಿತಕ್ಕೆ ಅನೇಕ ಸಲಹೆ ನೀಡಿದ ಅವರು, ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಬಳಿ ಚರ್ಚೆ ಮಾಡುವುದಾಗಿ ಹೇಳಿದರು. ಡಿಸಿಆರ್ಗೆ ಜಿಲ್ಲಾ ಮಂತ್ರಿಗಳಿಗೂ ಗಮನಕ್ಕೆ ತರ್ತೀನಿ ನಾನು. ಇದು ಕೂಡಲೇ ಆಮೇಲೆ ಇಲ್ಲೂ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಷ್ಟೇ ಸರ್, ಒಳಗಡೆ ಕೂಡ ಹಾಕಿವರಲ್ಲ, ಯಾರು ಡಾಕ್ಟ್ರು ಒಳಗಡೆ ಹೋಗಲ್ಲ. ಏನೋ ನಿಜ ಹೇಳೋದು ಬೇಕಾದ್ರೆ ನಮ್ಮ ಪತ್ರಿಕಾ ಸ್ನೇಹಿತರು ನೀವು ನಿಜ ಬರೀಬೇಕು, ನಾನು ದಯಮಾಡಿ ಕೈ ಮುಗಿತೀನಿ. ಒಳಗಡೆ ಕೂಡ ಹಾಕಿವರಲ್ಲ ಸರ್, ನನಗೆ ಮುನಿವೆಂಕಟಗೌಡರು ಮಗನ್ನೇ ಒಂದು ಉದಾಹರಣೆ ಕೊಡ್ತೀನಿ. ಅವ್ರು ಹೆಂಡತಿ ಹೇಳಿದರು, ಸೊಸೆ ಸರ್ ಎಲ್ಲರ ಜೊತೆ ನಮ್ಮ ಮಗನೂ ಕೂಡ ಹಾಕ್ಬಿಟ್ಟವ್ರೆ ಸರ್, ನನ್ನ ಗಂಡನೂ ಅಂತ ರಾತ್ರಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಅವರು. ನನಗೆ ಆ ಥರ ಪರಿಸ್ಥಿತಿ ಹೆಂಗೈತೆ ನಿಮ್ಗೆ ಹೇಳ್ತಾ ಇರೋದು. ನನ್ನ ಜಿಲ್ಲೆದು ಹೆಂಗೈತೆ ಅಂತ ಹೇಳೋಕ್ಕಾಗಲ್ಲ ಸರ್. ಈಗ ದಿನಕ್ಕೆ 180-150 ಕ್ರಾಸ್ ಇಲ್ಲವೇ ಇಲ್ಲ. ಈ ವಾರದಲ್ಲಿ ಏನಾದ್ರು ಸರಿಯಾಗಿ ನೋಡಿದ್ರೆ 500 ಕ್ರಾಸ್ ಆಗ್ಬೋದೇನಪ್ಪ ನನ್ನದು. ಹಾಸನ ಜಿಲ್ಲೆಯಲ್ಲೇ 500 ಆಗ್ಬೋದು. ಬೆಂಗಳೂರಲ್ಲಿ ದಿನ ಎವ್ರಿ ಡೇ 2,000ಕ್ಕಿಂತ ಕಮ್ಮಿ ಇಲ್ಲ. ಬೆಂಗಳೂರು 6,000ಕ್ಕಿಂತ ಕಮ್ಮಿ ಆಗೇ ಇಲ್ಲ ರಾಜ್ಯದಲ್ಲಿ. ನಾನು ಹೇಳೋದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡೋದಿಷ್ಟೇ, 30 ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಇಲ್ಲೇ ಬೇಕಾದ್ರೆ 5 ಸ್ಟಾರ್ ಹೋಟೆಲ್ ಇರಿಸಿ. ನಾನು ಬೇಡ ಅನ್ನೆಲ್ಲ, ಹೈವೇಲಿ ಉಳ್ಕೊಳ್ಳೋಕೆ ಅವ್ರು ಆಗಲ್ಲ ಅಂದರೆ ಯಾವುದಾದ್ರು ಅಶೋಕ ಹೋಟ್ಲು ಅದೆಂತ ಇದ್ರ ಹೋಟ್ಲು, ಅವರು ಬೆಳಗ್ಗೆ ಜಿಲ್ಲಾಧಿಕಾರಿಗಳ ಜೊತೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಏನಿದೆ ಜಿಲ್ಲೆ ಒಳಗೆ, ಆಮೇಲೆ ಜಿಲ್ಲಾಧಿಕಾರಿಗಳಿಗೆ ಏನೇ ಇದ್ದರೂ ಸ್ಪೆಂಡ್ ಮಾಡಬೇಕು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಎಚ್.ಪಿ. ಸ್ವರೂಪ್ ಉಪಸ್ಥಿತರಿದ್ದರು. ಹೆಚ್ಸಿಎನ್ ನ್ಯೂಸ್ ಹಾಸನ್. ಸಕಲೇಶಪುರ ತಾಲೂಕಿನಲ್ಲಿ ಸುರಿಯುತ್ತಿರುವ ಮಳೆಗಾಳಿಗೆ ವ್ಯಕ್ತಿಯೋರ್ವ ಬಲಿಯಾಗಿರುವ ಘಟನೆ ತಾಲೂಕಿನಲ್ಲಿ ನಡೆದಿದೆ. ಸಕಲೇಶಪುರ ತಾಲೂಕಿನ ಕ್ಯಾಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಂಕಲಾಪುರ ಮಠದ 60 ವರ್ಷದ ಸಿದ್ದಯ್ಯ ಬುಧವಾರ ಸಂಜೆ ದನ ಮೇಯಿಸಿಕೊಂಡು ಮನೆಗೆ ಹೋಗುವಾಗ ಗಾಳಿಯ ಹೊಡೆತಕ್ಕೆ ಗದ್ದೆಯ ಬದಿ ಮೇಲೆ ನಿಲ್ಲಲಾರದ ಆಯತಪ್ಪಿ ಎತ್ತಿನಹಳ್ಳಿಯೊಳಕ್ಕೆ ಬಿದ್ದು ಮೃತಪಟ್ಟಿರುತ್ತಾರೆ. ಮನೆಗೆ ಬರದ ಸಿದ್ದಯ್ಯನನ್ನ ಮನೆಯವರು ಹುಡುಕಿಕೊಂಡು ಹೋದಾಗ ಘಟನಾ ಸ್ಥಳದಿಂದ 10 ಮೀಟರ್ ದೂರದಲ್ಲಿ ಮೃತದೇಹ ಕಂಡು ಬಂದಿದೆ. ಪೊಲೀಸರು ಗುರುವಾರ ಮುಂಜಾನೆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಮೃತದೇಹವನ್ನು ಕ್ರಾಫರ್ಡ್ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ರವಾನಿಸಿದ್ದಾರೆ. ಸಕಲೇಶಪುರ ತಾಲೂಕಿನಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಬಹುತೇಕ ರಸ್ತೆಗಳಲ್ಲಿ ಮರಗಳು, ವಿದ್ಯುತ್ ವೈರ್ಗಳ ಮೇಲೆ ಬಿದ್ದಿರುವುದರಿಂದ ಬಹುತೇಕ ಗ್ರಾಮಗಳು ಕತ್ತಿಲಿಯಲ್ಲಿವೆ. ಮಂಜರಾಬಾದ್ ಕೋಟೆ ಸಮೀಪ ಹಲವೆಡೆ ಮರಗಳು, ರಸ್ತೆಯಲ್ಲಿ ವಿದ್ಯುತ್ ವೈರ್ಗಳ ಮೇಲೆ ಬಿದ್ದಿದೆ. ಬ್ಯಾಕರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿಡಗೆರೆ ಕೃಷಿ ಪತ್ತಿನ ಸಹಕಾರ ಸಂಘದ ಮೇಲ್ಛಾವಣಿ ಸಂಪೂರ್ಣವಾಗಿ ಹಾರಿ ಹೋಗಿರುವುದರಿಂದ ಒಳಗಿದ್ದ ಹಲವಾರು ಗೊಬ್ಬರ ಚೀಲಗಳು ನೀರು ಪಾಲಾಗಿದೆ. ಬೆಳಗೋಡು ಹೋಬಳಿ ಲೋಕೇಶ್ ಎಂಬುವರ ಮನೆ ಎತ್ತಿನಹೊಳೆ ಯೋಜನೆಯಿಂದ ಬೀಳುವ ಪರಿಸ್ಥಿತಿ ಉಂಟಾಗಿದೆ. ಪಟ್ಟಣದ ಹೊಳೆಮಲ್ಲೇಶ್ವರ ದೇವಸ್ಥಾನದ ಮೆಟ್ಟಿಲಿಗೆ ನೀರು ಬಂದಿತ್ತು. ಜೊತೆಗೆ ಪಟ್ಟಣದ ಆಜಾದ್ ರಸ್ತೆಗೂ ಸಹ ನೀರು ಪ್ರವೇಶ ಮಾಡಿತ್ತು. ಅಲ್ಲಿರುವ ಸುಮಾರು 100ಕ್ಕೂ ಹೆಚ್ಚು ಕುಟುಂಬಗಳಿಗೆ ಮಳೆ ಕಡಿಮೆಯಾಗುವವರೆಗೂ ಸ್ಥಳಾಂತರವಾಗುವಂತೆ ತಾಲೂಕು ಆಡಳಿತ ಆದೇಶಿಸಿದೆ. ಕಳೆದ 72 ಗಂಟೆಗಳಲ್ಲಿ ಸಕಲೇಶಪುರ ತಾಲೂಕಿನ ಕ್ಯಾಮನಹಳ್ಳಿಯಲ್ಲಿ ಅತಿ ಹೆಚ್ಚು ಮಳೆ, ಇತಿಹಾಸದಲ್ಲಿ ಸಂಭವಿಸದೇ ಇರುವಂಥ ಅತಿ ಹೆಚ್ಚು ಮಳೆ ಸಂಭವಿಸಿದ್ರಿಂದ ಈಗ ಇಲ್ಲಿ ಒಂದು ಕಾರ್ಮಿಕ ಕೂಡ ಸಾವಿಗೀಡಾದಂಥ ಘಟನೆ ಆಗಿದೆ. ಕಾರಣ ಏನಪ್ಪ ಅಂದರೆ
ದನಗಳನ್ನು ಸಾಕಿದ್ದಂಥ ರೈತ ದನಗಳನ್ನು ಗದ್ದೆಯಲ್ಲಿ ಕಟ್ಟಿ ಅಲ್ಲಿಂದ ಹೊಡ್ಕೊಂಡು ಬರೋವಂಥ ಸಂದರ್ಭದಲ್ಲಿ ನಿನ್ನೆ ಸಂಜೆ ಎತ್ತಿನ ಹೊಳೆಗೆ ಬಿದ್ದು, ಅಂದರೆ ಅತಿಯಾದ ಗಾಳಿ ಜೊತೆಗೆ ಮಳೆ ಬಂದಿದ್ದರಿಂದ ಬಿದ್ದು ಸಾವನ್ನಪ್ಪಿರುವಂಥ ಘಟನೆ ನಡೆದಿದೆ. ಜೊತೆಗೆ ಅತಿ ಹೆಚ್ಚು ಮಳೆ ಬಂದಿರೋದ್ರಿಂದ ಕಾಫಿ, ಮೆಣಸು, ಕಾಳುಮೆಣಸು ಜೊತೆಗೆ ಭತ್ತದ ಬೆಳೆ ಸಂಪೂರ್ಣ ನಾಶವಾಗಿದ್ದು ಸಕಲೇಶಪುರ ತಾಲೂಕನ್ನು ಅತಿವೃಷ್ಟಿ ಪೀಡಿತ ತಾಲೂಕು ಅಂತ ಘೋಷಣೆ ಮಾಡಿ ಸಕಲೇಶಪುರದ ಏನು ರೈತರಿಗೆ, ಸಣ್ಣ ರೈತರಿಗೆ, ಬಡವರಿಗೆ ವಿಶೇಷವಾದಂಥ ಪ್ಯಾಕೇಜನ್ನು ಕೊಡೋದ್ರ ಮುಖಾಂತರ ಸರ್ಕಾರ ರೈತರ ಸಂಕಷ್ಟಕ್ಕೆ ಒತ್ತು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಸುಕಿನ ಜೋಳವನ್ನು ಕೂಡಲೇ ವಿಮೆ ಪಟ್ಟಿಗೆ ಸೇರಿಸಬೇಕು. ವಿಮೆ ಕಂತು ಪಾವತಿ ಮಾಡಲು ಆಗಸ್ಟ್ 31ರವರೆಗೆ ಕಾಲಾವಕಾಶ ನೀಡಬೇಕು. ಪ್ರಕೃತಿ ವಿಕೋಪದಡಿಯಲ್ಲಿ ಪ್ರತಿ ತಾಲೂಕಿಗೆ ತಲಾ 10 ಕೋಟಿ ರೂಪಾಯಿ ಅನುದಾನ ಮೀಸಲಿಡಬೇಕೆಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಸರ್ಕಾರವನ್ನು ಒತ್ತಾಯಿಸಿದರು. ಸಕಲೇಶಪುರ ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಗುರುವಾರ ಸಂಜೆ ನಡೆದ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿ, ಕಳೆದ ಬಾರಿ ಮಳೆಯಿಂದ ಸಕಲೇಶಪುರ ಆಲೂರು ಭಾಗದಲ್ಲಿ ಸುಮಾರು 549 ಕೋಟಿ ನಷ್ಟವಾಗಿತ್ತು. ಆದರೆ ಸರ್ಕಾರ ಕೇವಲ 20 ಕೋಟಿ ಹಣ ಬಿಡುಗಡೆ ಮಾಡಿತ್ತು. ಕಳೆದ 3 ದಿನಗಳಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಸುಮಾರು 25 ಕೋಟಿ ರೂಪಾಯಿ ನಷ್ಟವಾಗಿದೆ. ಸುಮಾರು 250ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಮುರಿದು ಹೋಗಿದ್ದು, 18 ಟ್ರಾನ್ಸ್ಫಾರ್ಮರ್ಗಳು ಹಾನಿಗೀಡಾಗಿದೆ. ಕೂಡಲೇ ಸರಿಪಡಿಸಲು ಚೆಸ್ಕಾಂ ಅಧಿಕಾರಿಗಳಿಗೆ ಆದೇಶ ನೀಡಲಾಗಿದೆ. ಸುಮಾರು 69 ಮನೆಗಳಿಗೆ ಭಾಗಶಃ ಹಾನಿ ಉಂಟಾಗಿದೆ. ಕೂಡಲೇ ಇದಕ್ಕೆ ಪರಿಹಾರ ನೀಡಬೇಕು. ಕ್ಯಾಮನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಿದ್ದಯ್ಯ ಎಂಬುವರು ಮಳೆ ಗಾಳಿಯಿಂದ ಮೃತಪಟ್ಟಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ಮಾಡಿ ಪರಿಹಾರದ ಚೆಕ್ ನೀಡಲಿದ್ದಾರೆ. ಕಳೆದ ಬಾರಿ ಅನೇಕರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಸರ್ಕಾರ ಕೂಡಲೇ ಬಾಕಿ ಇದ್ದವರಿಗೆ ಪರಿಹಾರ ನೀಡಲು ಮುಂದಾಗಬೇಕು. ಈ ವರ್ಷ ಜೂನ್ ಜುಲೈನಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇದ್ದು, ಆಗಸ್ಟ್ ಮೊದಲ ವಾರದಲ್ಲಿ 25% ಕಡಿಮೆ ಇತ್ತು. ಆದರೆ ಕಳೆದ 3 ದಿನಗಳಲ್ಲಿ ಸುರಿದ ಮಳೆಗೆ ವಾಡಿಕೆ ಮಳೆಗೆ ಸರಿಸಮಾನವಾಗಿದೆ. ಪಟ್ಟಣದಲ್ಲಿ ಹೇಮಾವತಿ ನದಿ ಹಿನ್ನೀರಿನ ಅನುದಾನದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಲು ಅನುದಾನ ಬಿಡುಗಡೆ ಮಾಡುವಂತೆ ಹಲವು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕೂಡಲೇ ತಡೆಗೋಡೆ ನಿರ್ಮಾಣ ಮಾಡಲು ಸರ್ಕಾರ ಅನುದಾನ ಬಿಡುಗಡೆ ಮಾಡಬೇಕು ಎಂದರು. ನಂತರ ಆಜಾದ್ ರಸ್ತೆಯಲ್ಲಿ ನೀರು ಬಂದಿರುವುದನ್ನು ಶಾಸಕರು ವೀಕ್ಷಿಸಿದರು. ಕಳೆದ 4 ದಿನದಿಂದ ಬೀಳ್ತಿರ್ತಕ್ಕಂಥ ಭಾರೀ ಪ್ರಮಾಣದ ಮಳೆ ಮತ್ತು ಗಾಳಿಯಿಂದ ತುಂಬ ನಷ್ಟ ಸಂಭವಿಸಿದೆ. ಆಗಸ್ಟ್ 2ನೇ ತಾರೀಕು ತನಕ ತಾಲೂಕಿನಲ್ಲಿ 25% ಮಳೆ ಕಡಿಮೆ ಇತ್ತು. ಏನು 1422 mm ಬರಬೇಕಾಗಿತ್ತು, ಆದರೆ ಕೇವಲ 1062 mm ಮಾತ್ರ ಮಳೆ ಬಂದಿತ್ತು. ಆದರೆ ಈ ಒಂದು 4 ದಿನದಲ್ಲಿ, ಕೇವಲ 4 ದಿನದಲ್ಲಿ ಸುಮಾರು 494 mm ಮಳೆ ಆಗಿದೆ. ಅದರ ಪರಿಣಾಮವಾಗಿ ಇವತ್ತು ತುಂಬ ನಷ್ಟ ಕೂಡ ಉಂಟಾಗಿದೆ. ಸುಮಾರು 86 ಮನೆಗಳು ಪೂರ್ಣ ಮತ್ತು ಭಾಗಶಃ ಹಾನಿಯಾಗಿದ್ದಾವೆ. ಮತ್ತು ವಿದ್ಯುತ್ ಶಕ್ತಿ ವಿಷಯದಲ್ಲಿ ಇಲಾಖೆಯಲ್ಲಿ ಸುಮಾರು 227 ಕಂಬಗಳು ಮುರಿದು ಬಿದ್ದಿವೆ, 7 ಟಿಸಿಗಳು ಹಾಳಾಗಿವೆ, 7.5 ಕಿಲೋಮೀಟರ್ ಉದ್ದದ ಲೈನು ಹಾಳಾಗಿದೆ. ಸುಮಾರು 80 ಲಕ್ಷದಷ್ಟು ನಷ್ಟ ಉಂಟಾಗಿದೆ. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಗಿರೀಶ್ ನಂದನ್, ತಹಸೀಲ್ದಾರ್ ಮಂಜುನಾಥ್, ಇಒ ಹರೀಶ್, ಪುರಸಭಾ ಮುಖ್ಯಾಧಿಕಾರಿ ಸ್ಟೀಫನ್ ಪ್ರಕಾಶ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. HCN ನ್ಯೂಸ್ ಹಾಸನ್. HCN ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಐ ದೃಷ್ಟಿ ಕಣ್ಣಿನ ಆಸ್ಪತ್ರೆ. ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಐ ದೃಷ್ಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಮೈಕ್ರೋ ಇನ್ಸಿಷನ್ ಕ್ಯಾಟ್ರಾಕ್ಟ್ ಶಸ್ತ್ರಚಿಕಿತ್ಸೆ. ಇದೀಗ ಹಾಸನದಲ್ಲಿ ಡಾಕ್ಟರ್ ಚಿರಂತ್ ಐ ದೃಷ್ಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ದೃಷ್ಟಿ ಕಣ್ಣಿನ ಆಸ್ಪತ್ರೆ. ನಿಮ್ಮ ಕಣ್ಣಿನ ಆರೈಕೆಗೆ ಹಾಗೂ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಐ ದೃಷ್ಟಿ ಕಣ್ಣಿನ ಆಸ್ಪತ್ರೆ, AM ಪ್ಲಾಜಾ, ಶಂಕರ್ ಮಠ್ ರಸ್ತೆ, KR ಪುರಂ, ಹಾಸನ. ನೋಂದಣಿಗಾಗಿ ಸಂಪರ್ಕಿಸಿ 8105611745. ನಿಮ್ಮ ಚಿನ್ನನ ಮಾರಬೇಕಾ? ಅಡ ಇಟ್ಟಿನ ಚಿನ್ನವನ್ನು ಬಿಡಿಸಕ್ಕೆ ನಿಮಗೆ ಹಣ ಬೇಕಾ? ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ಆತ್ಮವಿಶ್ವಾಸಕ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ. ಕೋಟ್ಯಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಟೈಮ್ಸ್ ಪದವಿ ಪೂರ್ವ ಕಾಲೇಜು ಹಾಸನ. ಟೈಮ್ಸ್ PU ಕಾಲೇಜ್ ಹಾಸನ್. ಉತ್ಕೃಷ್ಟ ಶಿಕ್ಷಣಕ್ಕೆ ಮತ್ತೊಂದು ಹೆಸರೇ ಟೈಮ್ಸ್ ಪದವಿ ಪೂರ್ವ ಕಾಲೇಜು.
ವಿದ್ಯಾರ್ಥಿಗಳ ವ್ಯಕ್ತಿ ವಿಭಿನ್ನತೆಗೆ ತಕ್ಕಂತೆ ನುರಿತ ಉಪನ್ಯಾಸಕರ ಪರಿಶ್ರಮವು ಮೇಳೈಸಿ ಜಿಲ್ಲೆಯಲ್ಲಿಯೇ ಹೆಸರು ಮಾಡಿರುವ ಸಂಸ್ಥೆ ನಮ್ಮ ಹೆಮ್ಮೆಯ ಟೈಮ್ಸ್ ಪದವಿ ಪೂರ್ವ ಸಂಸ್ಥೆ. ಟೈಮ್ಸ್ ಪಿಯು ಕಾಲೇಜ್ ಸತ್ಯಮಂಗಲ ಹಾಸನ. ಎಕ್ಸ್ಚೇಂಜ್ 8,000 ರೂಪಾಯಿ ಬಾಕಿ. ಕೊಡ್ಬೇಕಾಗಿಲ್ಲ ಅಮ್ಮ, ಸಿಗುತ್ತೆ 8,000. ಹೌದು ಮ್ಯಾಮ್, ನಾವು ಬರೀ BIS ಹಾಲ್ಮಾರ್ಕ್ 916 ಚಿನ್ನನೇ ಮಾರೋದು. ಆಮೇಲೆ ನಿಮ್ಗೆ ಸಿಗುತ್ತೆ 100% ಎಕ್ಸ್ಚೇಂಜ್ ವ್ಯಾಲ್ಯೂ. ಕ್ವಾಲಿಟಿ ಇದು ಮಲಬಾರ್ನ ಪ್ರಾಮಿಸ್. ಪ್ರಾಮಿಸ್ ಇಸ್ ಎ ಪ್ರಾಮಿಸ್. ಬ್ರೇಕ್ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಮಲೆನಾಡು ಭಾಗಗಳಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಬೇಲೂರು ತಾಲೂಕಿನ ಅಗಸರಹಳ್ಳಿ ಹಾಗೂ ಕೂಡ್ಲೂರು ಸೇರಿದಂತೆ ಸುಮಾರು 10 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಕೊಚ್ಚಿ ಹೋಗಿದ್ದು ಸಾರ್ವಜನಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಬೇಲೂರು ತಾಲೂಕಿನ ಯಮಸಂದಿ ಮಾರ್ಗವಾಗಿ ಕೂಡ್ಲೂರು, ಅಗಸರಹಳ್ಳಿ, ಬಿರಟೆಮನೆ, ಗೋವಿನಹಳ್ಳಿ 10 ಗ್ರಾಮಗಳು ಒಳಗೊಂಡಂತೆ ಈ ಸೇತುವೆ ಚಿಕ್ಕಮಗಳೂರು ಹೋಗುವ ಸಂಪರ್ಕ ಸೇತುವೆಯಾಗಿದ್ದು, ಕಳೆದ ವರ್ಷವೂ ಸಹ ಇದೇ ರೀತಿ ಮಳೆ ಬಂದು ಸಂಪೂರ್ಣ ಕೊಚ್ಚಿ ಹೋಗಿದ್ದು, ನಂತರ ಶಾಸಕ KS ಲಿಂಗೇಶ್ ಅವರ 2 ಲಕ್ಷ ರೂಪಾಯಿ ಅನುದಾನದಲ್ಲಿ ತಾತ್ಕಾಲಿಕ ಸೇತುವೆ ನಿರ್ಮಾಣವಾಗಿತ್ತು. ಆದರೆ ಇದೀಗ ಬೆಂಬಿಡಿದ ಮಳೆಯಿಂದಾಗಿ ಸೇತುವೆ ಸಂಪೂರ್ಣ ಕೊಚ್ಚಿ ಹೋಗಿರುವುದರಿಂದ ಸುತ್ತಮುತ್ತಲಿನ ಗ್ರಾಮಗಳಿಗೆ ತೊಂದರೆಯಾಗಿದೆ ಎಂದು ತಮ್ಮ ಅಳಲು ತೋಡಿಕೊಂಡರು. ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷ ಬಿ ಶಿವರಾಮ್ ಮಾತನಾಡಿ, ಕಳೆದ ವರ್ಷವೂ ಸಹ ಭಾರೀ ಮಳೆಯಿಂದಾಗಿ ಈ ಸೇತುವೆ ಸೇರಿದಂತೆ ಹಲವಾರು ರಸ್ತೆಗಳು, ಚಿಕ್ಕಪುಟ್ಟ ಸೇತುವೆಗಳು ಸಹ ಸಂಪೂರ್ಣ ಹಾಳಾಗಿದ್ದು, ರಾಜ್ಯ ಸರ್ಕಾರ 2 ಕೋಟಿ ರೂಪಾಯಿ ಹಣವನ್ನು ಈ ಸೇತುವೆಗೆ ಬಿಡುಗಡೆ ಮಾಡಿದ್ದು, ಆದರೆ ಕೋವಿಡ್ ನೆಪ ಒಡ್ಡಿ ವಾಪಸ್ ಹಿಂಪಡೆದಿರುವುದರಿಂದ ತಕ್ಷಣವೇ ಹಣ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದರು. ಆಲೂರು ತಾಲೂಕಿನಲ್ಲಿ ಗಾಳಿ ಸಹಿತ ಭಾರೀ ಮಳೆಯಾಗುತ್ತಿದ್ದು, ಮಳೆಯ ಅಬ್ಬರಕ್ಕೆ ರೈತರು ಹೈರಾಣಾಗಿ ಹೋಗಿದ್ದಾರೆ. ಮೊದಲೇ ಕೊರೋನಾ ಮಹಾಮಾರಿಯಿಂದ ಕಂಗೆಟ್ಟಿದ್ದ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಹಾಗೂ ಹೀಗೂ ಸಾಲ ಸೋಲ ಮಾಡಿ ಬೆಳೆ ಮಾಡಿದ್ದ ರೈತರಿಗೆ ಇದೀಗ ಅತಿವೃಷ್ಟಿ ಕಾಣುತ್ತಿದೆ. ಆಲೂಗಡ್ಡೆ ಬೆಳೆಯನ್ನೇ ನಂಬಿದ್ದ ರೈತರು ಕಳೆದ 6-7 ವರ್ಷಗಳಿಂದ ಕೋಳೆ ರೋಗದಿಂದ ನಷ್ಟ ಅನುಭವಿಸಿ ಈ ಬೆಳೆಯನ್ನ ಕೈಬಿಟ್ಟು ಬದಲಾಗಿ ಆಲೂರು ತಾಲೂಕಿನ ಬಹುಭಾಗಗಳಲ್ಲಿ ಮುಸುಕಿನ ಜೋಳದ ಬೆಳೆಯನ್ನ ಬೆಳೆಯುತ್ತಿದ್ದಾರೆ. ಕಳೆದ 3-4 ದಿನಗಳಿಂದ ಸುರಿಯುತ್ತಿರುವ ಭಾರೀ ಗಾಳಿ ಮಳೆಗೆ ಮುಸುಕಿನ ಜೋಳ ಬಹುಪಾಲು ಹಾನಿಯಾಗಿದೆ. ಈಗ ತಾನೇ ಹೂ ಬಿಟ್ಟು ಮ್ಯಾತಿ ಮೂಡುವ ಸಂದರ್ಭದಲ್ಲಿ ಮಳೆ ಜೊತೆಗೆ ಅತಿಯಾದ ಗಾಳಿ ಬೀಸುತ್ತಿದ್ದು, ಬಹುಪಾಲು ಮೆಕ್ಕೆಜೋಳ ನೆಲ ಕಚ್ಚಿರುವುದನ್ನು ನೋಡಲು ಕಷ್ಟ ಸಾಧ್ಯವಾಗುತ್ತದೆ. ಆಲೂರು ತಾಲೂಕಿನ 4 ಹೋಬಳಿಗಳ ಪೈಕಿ ಹೊಸಕೋಟೆ ಹೋಬಳಿ ಹೊರತುಪಡಿಸಿ ಕುಂದೂರು, ಪಾಳ್ಯ, ಆಲೂರು ಕಸಬಾ ಹೋಬಳಿಗಳಲ್ಲಿ ಹೆಚ್ಚು ಮೆಕ್ಕೆಜೋಳ ಬೆಳೆಯುವ ಪ್ರದೇಶವಾಗಿದ್ದು, ದೊಡ್ಡಕಣಗಾಳ್, ಹುಣಸುವಳ್ಳಿ, ಕಣತೂರು, ವೈರಾಪುರ, ಪಾಳ್ಯ, ಗಂಜಿಕೆರೆ, ಸಿಂಗೋಡನಹಳ್ಳಿ, ಮಗ್ಗೆ ಗ್ರಾಮ ಪಂಚಾಯಿತಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮೆಕ್ಕೆಜೋಳ ಸಂಪೂರ್ಣವಾಗಿ ನೆಲಕಚ್ಚಿ ಚಾಪೆ ಹಸಿದಂತಾಗಿದೆ. ಹಾನಿಗೊಳಗಾದ ಪ್ರದೇಶಗಳಿಗೆ ಜಿಲ್ಲಾ ಎಪಿಎಂಸಿ ಅಧ್ಯಕ್ಷ KS ಮಂಜೇಗೌಡ ಹಾಗೂ ಕಣತೂರು ತಾಲೂಕು ಪಂಚಾಯಿತಿ ಸದಸ್ಯ ನಟರಾಜ್ ನಾಕ್ಲಗೂಡು ಭೇಟಿ ನೀಡಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ, ತಾಲೂಕಿನಲ್ಲಿ 80% ಮೆಕ್ಕೆಜೋಳ ಗಾಳಿ ಮಳೆಗೆ ಸಂಪೂರ್ಣವಾಗಿ ನೆಲಕಚ್ಚಿದೆ. ಹಲವು ಮನೆಗಳು ಕುಸಿದು ಬಿದ್ದಿದೆ. ಸರ್ಕಾರ ರೈತರ ಪರವಾಗಿ ನಿಲ್ಲಬೇಕು. ಬೆಳೆ ಕಳೆದುಕೊಂಡ ರೈತರಿಗೆ ಬೆಂಬಲ ಬೆಲೆ ಘೋಷಿಸಬೇಕು. ಯಾವುದೇ ಕಾರಣಕ್ಕೂ ರೈತರನ್ನ ದಾರಿ ಕೆಲಸವಾಗಬಾರದು. ಸರ್ಕಾರ ರೈತರಿಗೆ ಸ್ಪಂದಿಸುತ್ತಿದ್ದರೆ ನಮ್ಮ ಪಕ್ಷ ರೈತರ ಪರವಾಗಿ ಹೋರಾಟ ಮಾಡುತ್ತದೆ ಎಂದರು. 3 ಎಕರೆ ಜೋಳ ಈ ಥರ ಆಗಿ ಐತಿ. ವಿಷಕಡೆ ಪರಿಸ್ಥಿತಿ ಬೈಂತಿ. ಅದೇನು ಸರ್ಕಾರದಿಂದ ಅಲ್ಲಿ ನಮ್ಮ ಇದರಿಂದ ಯಾವಾರ ಇದು ಮಾಡಿ ಕೊಟ್ಟರೆ ಸರಿ, ನಮಗೆ ಪರಿಹಾರ ಕೊಟ್ಟರೆ ಸರಿ. 3 ಎಕರೆ ನಾನು ಬಲ್ತು ಯೋಚನೆ ಮಾಡ್ತಾರಲ್ಲ, ಸಾಲ ಮಾಡಿ 3 ಎಕರೆ ಸಾಲ ಮಾಡಿ ಹಾಕಿನಿ. ಜೋಳ ಭಾಳ ಜ್ವರ ಆಯಿತು. ನಾನು ಕೇಳಕ್ಕೆ ಗೊತ್ತಿರಲ್ಲ ಸರ್ಕಾರದಿಂದ. ಈಗ ಆಯ್ತು ಹಿಂಗೆ ನಮಗೆ ವಿಷ ಕೊಡ್ತೀನಿ. ನಾನು ನಾವು ಬೆಳಗಿಂದ ತಿಂಡಿ ಊಟ ಏನು ಮಾಡಿಲ್ಲ. ಆಲೂರು ತಾಲೂಕಿನಲ್ಲಿ ಹೆಚ್ಚು ಈ ಸರಿ ರೈತರು ಜೋಳವನ್ನು ಹಾಕಿ ಬೆಳೆದಿದ್ರು. ಕಾರಣ ಆಲೂಗೆಡ್ಡೆ ಹಾಕಿದರೆ ಆಲೂಗೆಡ್ಡೆ ರೋಗ ಬಂದು ಎಲ್ಲ ಹೋಗುತ್ತೆ ಅಂತೇಳಿ ಆಲೂಗೆಡ್ಡೆಯನ್ನು ಬಿಟ್ಟು ಜೋಳವನ್ನು ಹಾಕಿ, ಜೋಳದಿಂದಲಾದ್ರೂ ಕೂಡ ನಾವು ಬೆಳ್ಕೊಂಡು ನಮ್ಮ ಸಂಸಾರನ, ನಮ್ಮ ಕುಟುಂಬವನ್ನು, ನಮ್ಮ ಜೀವನವನ್ನು ಸಾಗಿಸೋಕ್ಕಾಗುತ್ತೆ ಅಂತೇಳಿ ಜೋಳವನ್ನು ಹೆಚ್ಚು ನಮ್ಮ ತಾಲೂಕಿನಲ್ಲಿ ಇವತ್ತು ಆಲೂರು ತಾಲೂಕಿನಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಜೋಳವನ್ನು ಹಾಕಿದ್ದಾರೆ. ಅದ್ರ ಜೊತೆಗೆ ಇವತ್ತು ಜೋಳ ಹಾಕಿಕೊಂಡು ಬೆಳೆದಿನ್ನೇನು ಇನ್ನೊಂದು ತಿಂಗಳೊಳಗೆ ಕೈ ಸಿಕ್ಕಂಥ ಬೆಳೆ ಇದು.
ಇದು ಇವತ್ತು ಈಗ ನೆನ್ನೆಯಿಂದ ಮಳೆ ಜೊತೆಗೆ ಗಾಳಿ ಬಂದು ಜೋಳವನ್ನೆಲ್ಲ ಸರ್ವನಾಶ ಮಾಡ್ತಾ ಇದೆ. ಎಲ್ಲವನ್ನು ಕೂಡ ಮುರಿದು ಬಿದ್ದು ಹೋಗ್ತಾ ಇದ್ದಾವೆ. ಗಾಳಿ ಬಂದ್ರೆ ಅಂದ್ರೆ ಸುತ್ತಾಡಿ ಹೊಲ ಕೂಡ ಎಲ್ಲ ಕೂಡ ಇವತ್ತು ಕೆಳಗೆ ಬಿದ್ದೋಗಿದೆ. ಇದನ್ನು ನೋಡಿದರೆ ಹೊಟ್ಟೆ ಉರಿಯುತ್ತೆ. ಇವತ್ತು ರೈತ ಗೋಪಾಲ್ ಅಂತೇಳಿ ಹುಣಸಳ್ಳಿಯವರು ಇವರು ಅನೇಕ ಇದೇ ಥರ ಆಲೂರು ತಾಲೂಕಿನಲ್ಲಿ ಬೆಳಗಿನಿಂದ ತುಂಬ ರೈತರು ಸಿಂಗೋಡ್ನಹಳ್ಳಿ ಇರ್ಬೋದು, ಕಿರ್ಗಡ್ಲಿ ಇರ್ಬೋದು, ಈಗ ಹುಣಸಳ್ಳಿ ಭಾಗ ಇರ್ಬೋದು, ವಾಟವಳೆ ಭಾಗ ಇರ್ಬೋದು, ಕಿರಳ್ಳಿ ಇರ್ಬೋದು, ತೊರಳ್ಳಿ ಇರ್ಬೋದು, ಅನೇಕ ಭಾಗಗಳಲ್ಲಿ ಈ ಥರ ಜಮೀನಲ್ಲಿ ಜೋಳ ಬೆಳೆದಂಥದ್ದು ನಾಶ ಆಗೋಗ್ತಾ ಇದೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕೊರೋನಾದಿಂದ ಶೀಘ್ರ ಗುಣಮುಖರಾಗುವಂತೆ ಹಾಸನ ನಗರದ ಶ್ರೀ ವಿರೂಪಾಕ್ಷೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬಿಜೆಪಿ ಕಾರ್ಯಕರ್ತರು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಗುರುವಾರ ಬೆಳಗಿನಿಂದಲೇ ನಗರದ ಶ್ರೀ ವಿರೂಪಾಕ್ಷೇಶ್ವರ ಸ್ವಾಮಿ ದೇವಾಲಯದಲ್ಲಿ ರುದ್ರಾಭಿಷೇಕ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಶ್ರದ್ಧಾ ಭಕ್ತಿಯಿಂದ ನಡೆಸಲಾಯಿತು. ಬಿಜೆಪಿ ಕಾರ್ಯಕರ್ತರು ಸಾಮಾಜಿಕ ಅಂತರದಲ್ಲಿ ನಿಂತು ದೇವರಿಗೆ ಪೂಜೆ ಸಲ್ಲಿಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಎಚ್ಎನ್ ನಾಗೇಶ್ ರವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಬಿಎಸ್ ಯಡಿಯೂರಪ್ಪನವರು ಕೊರೋನಾ ಎಂಬ ಮಹಾಮಾರಿಯ ಸಂಕಷ್ಟವನ್ನು ಅತ್ಯಂತ ಜಾಗರೂಕತೆಯಿಂದ ಎದುರಿಸಿದ್ದಾರೆ. ಕೊರೋನಾ ಮಹಾಮಾರಿ ಜನತೆಯಲ್ಲದೆ ಮುಖ್ಯಮಂತ್ರಿಗಳಿಗೂ ಹರಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದರು. ಅವರು ಬೇಗ ಗುಣಮುಖರಾಗಲಿ ಎಂದು ನಗರದ ಶ್ರೀ ವಿರೂಪಾಕ್ಷೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಲಾಗಿದೆ. ಮುಖ್ಯಮಂತ್ರಿಗಳ ಜೊತೆಗೆ ಇಡೀ ರಾಜ್ಯದ ಜನತೆಯು ಕೊರೋನಾದಿಂದ ಮುಕ್ತರಾಗಿ ಬರಲಿ. ಯಡಿಯೂರಪ್ಪನವರು ಕೊರೋನಾ ಕಾಯಿಲೆಯಿಂದ ಗುಣಮುಖರಾಗಿ ಸಂಕಷ್ಟದಲ್ಲಿರುವ ಜನತೆಯ ನೆರವಿಗೆ ಮುಂದಾಗಲಿ ಎಂದು ದೇವರಲ್ಲಿ ಮೊರೆ ಹೋಗಿರುವುದಾಗಿ ಹೇಳಿದರು. ಮುಖ್ಯಮಂತ್ರಿಗಳಾಗಿ ಇವತ್ತು ಎಂತೆಂಥ ಸಂಕಷ್ಟಗಳನ್ನು ಸಹ ಎದುರಿಸಿದ್ದಾರೆ. ಇವತ್ತು ಬಂದಿರತಕ್ಕಂಥ ಮಹಾಮಾರಿ ಏನು ಕರೋನಾ ಅನ್ನೋದಿದೆ, ಅವ್ರಿಗೂ ಸಹ ಇವತ್ತು ಹುಷಾರಿಲ್ಲದೆ ಹಾಸ್ಪಿಟ್ಲಿದ್ದಾರೆ. ಅವರು ದಯಮಾಡಿ ಆ ಭಗವಂತನ ಸತ್ಯದಿಂದ, ಈ ವಿರೂಪಾಕ್ಷೇಶ್ವರನ ಶಕ್ತಿಯಿಂದ ನಾನು ಯಡಿಯೂರಪ್ಪನವರು ಎಷ್ಟೇ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲೂ ಈ ದೇವಸ್ಥಾನದಲ್ಲಿ ನಾನು ಪೂಜೆ ಮಾಡಿಸಿ ಈ ವಿರೂಪಾಕ್ಷೇಶ್ವರನ ಮೊರೆ ಹೋಗಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಎಂಥ ಕಷ್ಟದಿಂದಲೂ ಹೊರ ಬಂದಿದ್ದಾರೆ. ಹಾಗೆಯೇ ಇದೊಂದು ಮಹಾಮಾರಿಯಿಂದ ಮತ್ತು ಯಡಿಯೂರಪ್ಪನವರಿಗೆ ಅಂತಲ್ಲ, ಇಡೀ ರಾಜ್ಯದ ನಾಡಿನ ಜನತೆಗೆ ಎಲ್ಲರಿಗೂ ಸಹ ಇದೊಂದು ನಾಂದಿ ಆಡಲಿ ಅಂಥೇಳಿ ಭಗವಂತನಲ್ಲಿ ಮೊರೆ ಹೋಗಿದ್ವಿ. ಈ ಭಗವಂತನ ಇವತ್ತು ರುದ್ರಾಭಿಷೇಕ ಮತ್ತು ಪೂಜೆ ಎಲ್ಲನೂ ಬೆಳಗ್ಗೆ 6 ಗಂಟೆಯಿಂದ ನಮ್ಮ ಗುರುಗಳ ಹತ್ರ ವಿಶೇಷವಾಗಿ ಕೇಳ್ಕೊಂಡು ಕಳಕಳಿಯಿಂದ ಪೂಜೆ ಮಾಡಿಸಿದ್ದೀನಿ. ಹಾಗಾಗಿ ಅವರು ಬೇಗ ರಾಜ್ಯದಿಂದ ಬೇಗ ಮುಕ್ತಿ, ಆ ಕಾಯಿಲೆಯಿಂದ ಮುಕ್ತಿಯಾಗಿ ಹೊರಬಂದು ಸಂಕಷ್ಟದಲ್ಲಿರ್ತಕ್ಕಂಥ ಜನಗಳ ಕಷ್ಟ ಸುಖಗಳಿಗೆ ಭಾಗಿಯಾಗಲಿ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊತೀನಿ. ಬಿಜೆಪಿ ಮುಖಂಡರಾದ ಜಿಲ್ಲಾ ಕಾರ್ಯದರ್ಶಿ ಅವಿನಾಶ್, ಶರದ್ ಭೂಷಣ್, ವೀರಶೈವ ಮತ್ತು ಲಿಂಗಾಯತ ಯುವಸೇನೆಯ ಮೋಹನ್ ಕುಮಾರ್ ಇತರರು ಪಾಲ್ಗೊಂಡಿದ್ದರು. HCN ನ್ಯೂಸ್ ಹಾಸನ್. ಬೇಲೂರು ಪಟ್ಟಣದ ಐತಿಹಾಸಿಕ ವಿಷ್ಣು ಸಮುದ್ರ ಕೆರೆ ಭರ್ತಿಯಾದ ಹಿನ್ನೆಲೆಯಲ್ಲಿ ವಿಷ್ಣುವನವರ ಕೆರೆ ಕೋಡಿ ಬಿದ್ದು ಚಿಕ್ಕ ಹಳ್ಳದ ಮೂಲಕ ಜಲಪಾತದಂತೆ ಧುಮ್ಮಿಕ್ಕಿ ಹರಿಯುತ್ತಿರುವ ದೃಶ್ಯ ನಯನ ಮನೋಹರವಾಗಿದೆ. ಬಿಕ್ಕೋಡು ರಸ್ತೆ ವಿಶ್ರಮನವರ ಕೆರೆ 3 ದಿನಗಳಿಂದ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಗೆ ತಾಲೂಕಿನ ಸುತ್ತಮುತ್ತ ಕೆರೆ ಕಟ್ಟೆಗಳು ಭರ್ತಿಯಾದ ಹಿನ್ನೆಲೆಯಲ್ಲಿ ಕಳೆದ ವರ್ಷದಂತೆ ಈ ವರ್ಷವೂ ಜಲಪಾತವನ್ನು ಸೃಷ್ಟಿಸಿದಂತೆ ಚಿಕ್ಕ ಹಳ್ಳದ ಜಲಪಾತ ನೋಡುಗರನ್ನ ತನ್ನಡೆ ಸೆಳೆಯುತ್ತಿದೆ. ಅಲ್ಲದೆ ಬಿಷ್ಟಮ್ಮನವರ ಕೆರೆಯ ಕೆಳಭಾಗದಲ್ಲಿರುವ ಹೊಲ ಗದ್ದೆಗಳಿಗೆ ನೀರು ತುಂಬಿ ಜೋಳ, ಶುಂಠಿ ಹಾಗೂ ಭತ್ತದ ಪೈರಿಗೆ ನೀರು ನುಗ್ಗಿದ ಪರಿಣಾಮ ಸಂಪೂರ್ಣ ಕೊಚ್ಚಿ ಹೋಗಿದ್ದು ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಡಿ ಚಂದ್ರೇಗೌಡ ಮಾತನಾಡಿ, ಕಳೆದ ವರ್ಷದಂತೆ ಈ ವರ್ಷವೂ ಸಹ ಬಿಷ್ಟಮ್ಮನವರ ಕೆರೆ ಭರ್ತಿಯಾಗಿ ಕೋಡಿ ಬಿದ್ದಿದ್ದು ಬಿಷ್ಟಮ್ಮನವರ ತಾಯಿ ನೆಲೆಸಿರುವ ಗದ್ದಿಗೆ ಮೇಲೆ ಶುಕ್ರವಾರ ಗಂಗಾಮಾತೆಗೆ ವಿಶೇಷ ಪೂಜೆ ಸಲ್ಲಿಸಲಾಗುವುದು. ಅದರಂತೆ ಕಳೆದ ವರ್ಷ ರಸ್ತೆಯ ಮೇಲ್ಭಾಗದಲ್ಲಿ ನೀರು ಹರಿದ ಪರಿಣಾಮವಾಗಿ ರಸ್ತೆ ಕೆಳಭಾಗದಲ್ಲಿ ಮಣ್ಣು ಕುಸಿಯುವ ಹಂತದಲ್ಲಿತ್ತು. ಈ ಬಾರಿಯೂ ಸಹ ಮಳೆ ವಿಪರೀತವಾಗಿ ಸುರಿಯುತ್ತಿರುವುದರಿಂದ ಹಾನಿಯಾಗುವ ಹಿನ್ನೆಲೆಯಲ್ಲಿ ತಕ್ಷಣವೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಭಾರೀ ಗಾತ್ರದ ವಾಹನಗಳು ಓಡಾಡದಂತೆ ಎಚ್ಚರ ವಹಿಸಬೇಕು ಎಂದು ಹೇಳಿದರು. HCN ನ್ಯೂಸ್ ಬೇಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ದ್ಯುತಿ ಗೋಲ್ಡ್ ಕಂಪನಿ. ದ್ಯುತಿ ಗೋಲ್ಡ್ ಕಂಪನಿ. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನಿಮ್ಮ ಗಿರ್ವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ?
ನೀವು ಗಿರವಿ ಇಟ್ಟು ಬಿಡಿಸಿಕೊಳ್ಳಲಾಗದ ಚಿನ್ನದ ಆಭರಣಗಳನ್ನು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತೆಗೆದುಕೊಂಡು ಉಳಿದ ಹಣವನ್ನು ತಕ್ಷಣ ಕೊಡುತ್ತೇವೆ. ನಿಮಗೆ ಮತ್ತೆ ಒಡವೆ ಬೇಕಾದಲ್ಲಿ ವೇಸ್ಟೇಜ್ ಇಲ್ಲದೆ ನಿಮ್ಮ ದ್ಯುತಿ ಗೋಲ್ಡ್ ಕಂಪನಿಯಲ್ಲಿ ಖರೀದಿಸಬಹುದು. ಬಡ್ಡಿ ಕಟ್ಟುವ ಹಣಕ್ಕೆ ಚಿನ್ನವನ್ನು ತೆಗೆದುಕೊಳ್ಳಿ. ಜೀವ ಇದ್ದರೆ ಚಿನ್ನ ಖರೀದಿಸಬಹುದು. ಚಿನ್ನ ಇದ್ದರೆ ಜೀವ ಖರೀದಿಸಲಾಗದು. ಕರೆ ಮಾಡಿ 8849888889. ವಿಳಾಸ BSNL ಭವನ ಪಕ್ಕ ಬಿಗ್ ಬಜಾರ್ ಎದುರು BM ರಸ್ತೆ, ಹಾಸನ. ಇದೀಗ ಆಲ್ ಓವರ್ ಕರ್ನಾಟಕ ಫ್ರೀ ಸರ್ವಿಸ್. ದ್ಯುತಿ ಗೋಲ್ಡ್ ಕಂಪನಿ. ದ್ಯುತಿ ಗೋಲ್ಡ್ ಕಂಪನಿ. RR ಎಲೆಕ್ಟ್ರೋ ಕಂಪ್ಲೀಟ್ ಎಲೆಕ್ಟ್ರಾನಿಕ್ ಸೊಲ್ಯೂಷನ್ ಅಂಡ್ ಮಲ್ಟಿ ಬ್ರ್ಯಾಂಡ್ ಶೋರೂಮ್. ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ RR ಎಲೆಕ್ಟ್ರೋ ಮಲ್ಟಿ ಬ್ರ್ಯಾಂಡೆಡ್ ಶೋರೂಮ್ನಲ್ಲಿ ಪ್ರಸಿದ್ಧ ಕಂಪನಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿ ಲಭ್ಯ. ಮಾಹಿತಿಗಾಗಿ ಸಂಪರ್ಕಿಸಿ RR ಎಲೆಕ್ಟ್ರೋ ಕಂಪ್ಲೀಟ್ ಎಲೆಕ್ಟ್ರಾನಿಕ್ ಸೊಲ್ಯೂಷನ್ ಅಂಡ್ ಮಲ್ಟಿ ಬ್ರ್ಯಾಂಡ್ ಶೋರೂಮ್, RR ಕಾಂಪ್ಲೆಕ್ಸ್, ಹೊಯ್ಸಳ ನಗರ ಮುಖ್ಯ ರಸ್ತೆ, ಶಕ್ತಿ ಗಣಪತಿ ದೇವಸ್ಥಾನದ ಹತ್ತಿರ, KR ಪುರಂ, ಹಾಸನ. ಎಂ ಕೃಷ್ಣ ಪದವಿ ಪೂರ್ವ ಕಾಲೇಜು, BM ರಸ್ತೆ, ಹಾಸನ. ಹಾಸನದ ಪ್ರತಿಷ್ಠಿತ ಶೈಕ್ಷಣಿಕ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ CKS NDRK ಇನ್ಸ್ಟಿಟ್ಯೂಷನ್ಸ್ ಹಾಸನ ಇದರ ಆಶ್ರಯದ ಎಂ ಕೃಷ್ಣ ಪದವಿ ಪೂರ್ವ ಕಾಲೇಜು 2020-21ನೇ ಸಾಲಿಗೆ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ಕೋರ್ಸುಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844465266 9902332349 ಮತ್ತು 9449428360. ಬ್ರೇಕ್ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಹಾಸನ ಜಿಲ್ಲೆಯ ಸೀಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಜನರಿಗೆ ಬೇಕಾದ ಯಾವುದೇ ಕೆಲಸವನ್ನ ಸರಿಯಾಗಿ ಮಾಡಿಕೊಡದೆ ತೊಂದರೆ ನೀಡುತ್ತಿದ್ದು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ಜಾಗೃತಿ ವೇದಿಕೆಯ ಸದಸ್ಯರು ಮತ್ತು ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಸೀಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಲ್ಲಿನ ಅಧಿಕಾರಿಗಳಿಂದ ಭ್ರಷ್ಟಾಚಾರ ನಡೆದಿದ್ದು ರೈತರು ಮತ್ತು ಗ್ರಾಮಸ್ಥರಿಗೆ ಮಾಡಿಕೊಡಬೇಕಾದ ಕೆಲಸಗಳನ್ನು ಸರಿಯಾದ ಮಾಡಿಕೊಡದೆ ಕೇವಲ ಭ್ರಷ್ಟಾಚಾರ ಮಾಡುತ್ತಿದ್ದಾರೆ. ಇದರಿಂದ ಗ್ರಾಮಸ್ಥರಿಗೆ ತುಂಬಾ ತೊಂದರೆ ಉಂಟಾಗಿದೆ. ತಾವುಗಳು ಇದರ ಬಗ್ಗೆ ಪರಿಶೀಲನೆ ಮಾಡಿ ನೊಂದವರಿಗೆ ಅನುಕೂಲ ಕಲ್ಪಿಸಬೇಕಾಗಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಅನಂತರಾಜ್ ಮಾತನಾಡಿ, ಮುಂದಿನ ದಿನಗಳಲ್ಲಿ ಭ್ರಷ್ಟ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳದಿದ್ದಲ್ಲಿ ತಮ್ಮ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಪಂಚಾಯತಿ PDO ವೇಣುಗೋಪಾಲ್ ಅಂತ ಹೇಳಿ ರೀಹಗರಣ ಇದೆ. ಅವ್ರದ್ದು ಒಂದು ಜನತಾ ಮನೆಗೆ 10ರಿಂದ 20 ಸಾವಿರ ದುಡ್ಡು ತಗೊಳ್ಳೋದು, ಒಂದು ಶೌಚಾಲಯಕ್ಕೆ 2,500ರಿಂದ 3,000 ರೂಪಾಯಿ ದುಡ್ಡು ತಗೊಳ್ಳೋದು, ಒಂದು ಈ ಸೊತ್ತಿಗೆ 5ರಿಂದ 10,000 ರೂಪಾಯಿ ದುಡ್ಡು ತಗೊಳ್ಳೋದು. ಈ ಬಾರಿ ಸುಮಾರು ಸರಿ ಎಚ್ಚರಿಕೆನ ಹೇಳಿದ್ರು ಕೂಡ ಆ ಮನುಷ್ಯ ಇವತ್ತರೆಗೂ ಬದಲಾಗಿಲ್ಲ. ಗ್ರಾಮಸ್ಥರಾದ ಕುಮಾರಸ್ವಾಮಿ, ಸತೀಶ್, ಶರತ್, ಸುನಿಲ್, ರಂಗನಾಥ್ ಇತರರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಈಗ ಸಂಕ್ಷಿಪ್ತ ಸುದ್ದಿಗಳು. ತಾಲೂಕಿನ ಕಣತೂರು ಗ್ರಾಮದಲ್ಲಿ ಗ್ರಾಮ ಆರೋಗ್ಯ ಸೇವಾ ಕೇಂದ್ರ ಉದ್ಘಾಟಿಸಿ ಮಾತನಾಡಿದ ಅವರು, ಕೊರೋನಾ ಸೋಂಕಿನಿಂದ ಭಯ ಅಥವಾ ಆತಂಕ ಪಡುವ ಅಗತ್ಯವಿಲ್ಲ. ಯಾರಿಗಾದರೂ ಶೀತ, ನೆಗಡಿ, ಕೆಮ್ಮು, ತಲೆನೋವು, ಮೈಕೈ ನೋವು ಕಾಣಿಸಿಕೊಂಡರೆ ಆರೋಗ್ಯ ಇಲಾಖೆ ಸಿಬ್ಬಂದಿಗಳನ್ನು ಸಂಪರ್ಕಿಸಿ ತಪಾಸಣೆ ಮಾಡಿಸಿಕೊಳ್ಳಬೇಕು. ಜನಸಾಮಾನ್ಯರಿಗೆ ಅನುಕೂಲವಾಗಲೆಂದೇ ಕಣತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮ ಆರೋಗ್ಯ ಸೇವಾ ಕೇಂದ್ರವನ್ನು ತೆರೆಯಲಾಗಿದ್ದು ಜನಸಾಮಾನ್ಯರು ಇದರ ಉಪಯೋಗಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಮತ್ತು ಏನು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಭಾಳ ಸಂತೋಷವಾಗುತ್ತೆ. ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಕೊರೋನಾ ಅನ್ನೋದು ಅಂಥ ಏನು ದೊಡ್ಡ ವಿಚಾರ ಅಂತಲ್ಲ. ಎಲ್ಲರೂ ಕೂಡ ಆರೋಗ್ಯವಾಗಿ ಅಂತಲೂ ಕೂಡ ಬರ್ತಾ ಇದೆ. ಅದು ಸರ್ವೇ ಸಾಮಾನ್ಯವಾಗಿದೆ. ಒಟ್ಟಲ್ಲಿ ಸಮಯಕ್ಕೆ ತಕ್ಕಾಗಿ ನಾವು ಅದನ್ನು ಆರೋಗ್ಯ ತಗೋಬೇಕಾಗುತ್ತೆ, ಚಿಕಿತ್ಸೆ ತಗೋಬೇಕಾಗುತ್ತೆ. ಅದು ಆರೋಗ್ಯ ಹುಷಾರಾಗುತ್ತೆ. ಅದರಿಂದ ಯಾರೂ ಕೂಡ ಭಯಪಡುವ ಅಗತ್ಯ ಇಲ್ಲ. ಅದರಿಂದ ಎಲ್ಲರೂ ಕೂಡ ಮನೆಯಲ್ಲೇ ಇದ್ದು ಆದಷ್ಟು ಬೇಗ ಅಗತ್ಯ ವಸ್ತುಗಳಿಗೆ ಮಾತ್ರ ಹೊರಗಡೆ ಬರಬೇಕು. ಸಾಮಾಜಿಕ ಅಂತರನ ಕಾಪಾಡ್ಕೋಬೇಕು. ಪದೇ ಮಾಸ್ಕ್ನ ಹಾಕಬೇಕು, ಕೈ ತೊಳಿಬೇಕಂದ್ರೆ ಪದೇ ಹೇಳ್ತಲೇ ಇರ್ತಾರೆ ಆರೋಗ್ಯ ಇಲಾಖೆಯವರು. ಅದನ್ನು ಕಾಪಾಡ್ಕೊಂಡ್ರೆ ಇದು ಅಂಥ ಏನು ಹೆಚ್ಚು ತೊಂದರೆ ಕೊಡುವಂಥ ಕೊರೋನಾ ಅಲ್ಲ ಅಂತ ನಾನು ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಕಾರ್ಯಕ್ರಮದಲ್ಲಿ ಕಣತೂರು ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿ ಜೈನ್ ಉಲಾಬ್ದಿನ್, PDO ರಂಗಸ್ವಾಮಿ, ಕಣತೂರು ಪ್ರೌಢಶಾಲೆ ಮುಖ್ಯ ಶಿಕ್ಷಕ ವಿರೂಪಾಕ್ಷಪ್ಪ, ಅಂಗನವಾಡಿ ಕಾರ್ಯಕರ್ತೆಯರು ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ಬೇಲೂರು ಪಟ್ಟಣದ ಬಿಕ್ಕೋಡು ರಸ್ತೆಯ ದೇವಾಲಯದ ಮೆಣಸಿನ ಅಮ್ಮದೇವಿಗೆ ಶುದ್ಧ ಬೆಳ್ಳಿಯಿಂದ ಕುಸಿರಿ ಕೆಲಸದಿಂದ ತಯಾರಿಸಿದ ಪ್ರಭಾವಳಿಯನ್ನು ಸಮರ್ಪಿಸಲಾಯಿತು.
3 ಕೆಜಿ 800 ಗ್ರಾಂ ತೂಕದ 4 ಲಕ್ಷದ ಈ ಪ್ರಭಾವಳಿಯನ್ನ ದೇವಾಲಯದ ಧರ್ಮದರ್ಶಿ ಶ್ರೀ ಮಲ್ಲೇಶಣ್ಣನವರು ಅರ್ಪಿಸಿದ್ದಾರೆ. ಕುಸರಿ ಕೆಲಸದ ಪ್ರಭಾವಳಿಯನ್ನ ಬೇಲೂರಿನ ಶಿಲ್ಪಿ ಪುರುಷೋತ್ತಮಾಚಾರ್ ಮತ್ತು ಸಹೋದರರು ತಯಾರಿಸಿರುತ್ತಾರೆ. HCN ನ್ಯೂಸ್ ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲೆಯಲ್ಲಿ ನಿಯಂತ್ರಣಕ್ಕೆ ಬಾರದ ಕೋವಿಡ್, ಪ್ರತಿದಿನ ನೂರಾರು ಸೋಂಕಿತರು ಪತ್ತೆ. ಇಂದು 159 ಪಾಸಿಟಿವ್ ದಾಖಲು, 4 ಸಾವನ್ನಪ್ಪಿದ್ದು 79ಕ್ಕೆ ಏರಿದ ಸಾವಿನ ಸಂಖ್ಯೆ. ಕೋವಿಡ್ ಪರಿಹಾರ ನಿಧಿಯನ್ನ ಖರ್ಚು ಮಾಡದೆ ಇಟ್ಟುಕೊಂಡಿರುವ ಸರ್ಕಾರ, ಕೊರೋನಾ ಪೀಡಿತರಿಗೆ ಉತ್ತಮ ಸೌಕರ್ಯ ಕಲ್ಪಿಸಿ. ಜಿಲ್ಲಾ ಉಸ್ತುವಾರಿಗಳು ಕ್ಷೇತ್ರದಲ್ಲಿದ್ದು ಜನರ ಬಗ್ಗೆ ಗಮನ ಹರಿಸಿ ಎಂದು ಮನವಿ ಮಾಡಿದ ಮಾಜಿ ಸಚಿವ ಎಚ್ ಡಿ ರೇವಣ್ಣ. ಮಲೆನಾಡಿನಲ್ಲಿ ಭಾರೀ ಮಳೆ ಗಾಳಿ, ಸಕಲೇಶಪುರದಲ್ಲಿ ಓರ್ವ ಬಲಿ. ಬೇಲೂರಿನಲ್ಲಿ ಕೊಚ್ಚಿ ಹೋದ ಸಂಪರ್ಕ ಸೇತುವೆ, ಆಲೂರಿನಲ್ಲಿ ನೆಲಸಮವಾದ ಮುಸುಕಿನ ಜೋಳ. ಪರಿಹಾರಕ್ಕಾಗಿ 35 ಕೋಟಿ ಅನುದಾನ ಬಿಡುಗಡೆಗೆ ಶಾಸಕ ಕುಮಾರಸ್ವಾಮಿ ಒತ್ತಾಯ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.